ಎಲ್ಲರಿಗೂ ನಮಸ್ಕಾರ. ಅಪ್ಪು ಫ್ಯಾನ್ ಸ್ಮಿತಾ ಕಿಚನ್ಗೆ ಸ್ವಾಗತ. ನನ್ನ ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನು ಮೊದಲನೇದಾಗಿ ಗಣಪನಿಗೆ ಒಂದು ಶ್ಲೋಕವನ್ನು ಹೇಳ್ಕೊಳ್ತಾ, ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಒಂದು ಪ್ರಸಾದ ರೆಸಿಪಿಯನ್ನು ಮಾಡಿ ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ಫ್ರೆಂಡ್ಸ್, ಈ ಪ್ರಸಾದ ರೆಸಿಪಿ ತುಂಬ ಸುಲಭ ಹಾಗೂ ತುಂಬ ಟೇಸ್ಟಿಯಾಗಿರುವ ಈ ಪ್ರಸಾದ ರೆಸಿಪಿ ನೀವು ಯಾವುದೇ ಪೂಜೆಗೆ ಮಾಡಿಕೊಳ್ಬೋದು. ನೋಡೋ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಹುರ್ಕೊಳ್ತೇನೆ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಗೇರು ಬೀಜ, ಹಾಗೆ ಸ್ವಲ್ಪ ಬಾದಾಮ್, ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ತುಪ್ಪದಲ್ಲಿ ಹುರಿದಾಗ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ಫ್ರೆಂಡ್ಸ್, ಅದಕ್ಕೆ ನಾನು ಅದನ್ನು ಹುರ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ತುಂಬಾಗಿ ಇದನ್ನು ಪೂರ್ತಿಯಾಗಿ ಹುರ್ಕೊಳ್ಬೇಕು. ಹಾಗೆ ಅದನ್ನು ತೆಗೆದು ಸೈಡ್ ಇಟ್ಕೊಬಿಡೋಣ. ಹಾಗೆ ಅದೇ ಪಾತ್ರೆಗೆ ನಾವು ಎರಡು ಲೋಟ ಆಗುವಷ್ಟು ಸೂಜಿ ರವನ್ನು ತೆಗೆದುಕೊಂಡಿದ್ದೇನೆ. ಫ್ರೆಂಡ್ಸ್, 2 ಲೋಟ ಆಗುವಷ್ಟು ಸೂಜಿ ರವನ್ನು ತೆಗೆದುಕೊಂಡಿದ್ದೇನೆ. ಫ್ರೆಂಡ್ಸ್, ಅದನ್ನು ಸಹ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೇನೆ. ಇದಕ್ಕೆ ತುಪ್ಪ ಹೆಚ್ಚು ಬಳಸಿದಷ್ಟು ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ನಾನು 2 ಲೋಟ ಆಗುವಷ್ಟು ಸೂಜಿ ರವನ್ನು ತೆಗೆದುಕೊಂಡು ಹುರ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದನ್ನು ನೀವು ತುಂಬ ಕೆಂಪಾಗೋ ತನಕ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ಫ್ರೆಂಡ್ಸ್, ಹಾಗೆ ಅದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ತಾ ತುಂಬ ಚೆನ್ನಾಗಿ ಹುರ್ಕೊಳ್ಳಿ. ಫ್ರೆಂಡ್ಸ್, ಹಾಗೆ ಹುರಿದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಸೈಡ್. ಹಾಗೆ ಮತ್ತೆ ಆ ಪಾತ್ರೆಗೆ ನಾವು 2 ಲೋಟ ಸೂಜಿ ರವನ್ನು ತೆಗೆದುಕೊಂಡಿದ್ದನಲ್ಲ, ಹಾಗೆ ನಾನು ಇದಕ್ಕೆ 4 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, 4 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತೇನೆ. ಅದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, 2 ಲೋಟ ಸೂಜಿ ರವಕ್ಕೆ 4 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ಸ್ವಲ್ಪ ಹೆಚ್ಚು ಸಹ ಹಾಕ್ಕೊಳ್ಬೋದು, 1/4 ಲೋಟ ಹೆಚ್ಚು ಸಹ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇದಕ್ಕೆ ನಾನು ಸ್ವಲ್ಪ ಕೇಸರಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಹಾಕ್ಕೊಳ್ಬೋದು, ಹಾಕದೇನೆ ಇರ್ಬೋದು. ಇದಕ್ಕೆ ನಾನು ಕೇಸರಿಯನ್ನು ಹಾಕ್ಕೊಂಡಿದ್ದೇನೆ. ಫ್ರೆಂಡ್ಸ್, ಹಾಗೆ ಇದು ಹಾಲು ಕುದಿತಾ ಇದ್ದ ಹಾಗೆ ನಾವು ಹುರ್ಕೊಂಡು ಇಟ್ಕೊಂಡಿರುವಂತಹ ರವವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಇದು ಹಾಲು ಪೂರ್ತಿಯಾಗಿ ಕಾದಿರುವುದರಿಂದ ರವೆ ಅದನ್ನು ಪೂರ್ತಿಯಾಗಿ ಹೀರ್ಕೊಂಡು ಬಿಡುತ್ತೆ. ಪೂರ್ತಿಯಾಗಿ ರವೆ ಆ ಹಾಲನ್ನು ಪೂರ್ತಿ ಹೀರ್ಕೊಂಡು ಬಿಡುತ್ತೆ. ಈಗ ಇದಕ್ಕೆ ನಾವು
ಹಾಗೆ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. 2 ಲೋಟ ರವಕ್ಕೆ ನಾವು 2.25 ಲೋಟ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇವೆ ಫ್ರೆಂಡ್ಸ್. 2 ಲೋಟ ರವೆ, 4 ಲೋಟ ಹಾಲಿಗೆ ಸೇರಿಸ್ಕೊಂಡು ಅದಕ್ಕೆ 2.5 ಲೋಟ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಹಾಗೆ 1 ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗ್ತಾ ಇದೆ. ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನಾವು ಏಲಕ್ಕಿ ಪುಡಿಯನ್ನು ನಾವು ಸೇರಿಸ್ಕೊಳ್ಳೋಣ. ಹಾಗೆ ಹುರ್ಕೊಂಡು ಇಟ್ಕೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಅದಕ್ಕೆ ನಾವು ಹಾಕ್ಕೊಳ್ಳೋಣ. ಹುರ್ಕೊಂಡು ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಹಾಗೆ ತುಪ್ಪವನ್ನು ಹಾಕಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಇದಕ್ಕೆ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಿಟ್ಕೊಂಡ ನಂತರ ಅದಕ್ಕೆ ನಾವು 1-2ರಷ್ಟು ಬಾಳೆಹಣ್ಣು ತೆಗೆದುಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. 2 ಬಾಳೆಹಣ್ಣು ತೆಗೆದುಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡು ನಾವು ಮಾಡ್ಕೊಂಡಿಟ್ಕೊಂಡಿರುವಂತಹ ಈ ಪ್ರಸಾದ ರೆಸಿಪಿಗೆ ಮಿಕ್ಸ್ ಮಾಡೋಣ. ಮಾಡಿಟ್ಕೊಂಡಿರುವಂಥ ಪ್ರಸಾದ ರೆಸಿಪಿಗೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇದು ಬಾಳೆಹಣ್ಣು ಹಾಕಿದಾಗ ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆಯನ್ನು ಜಾಸ್ತಿನೂ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಪ್ರಸಾದ ರೆಸಿಪಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ತುಂಬ ರುಚಿಕರವಾದ ಹಾಗೂ ತುಂಬ ಒಳ್ಳೆಯ ಈ ಪ್ರಸಾದ ರೆಸಿಪಿ ನೀವು ಸಹ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ಇನ್ನೊಮ್ಮೆ ನಾನು ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಥ್ಯಾಂಕ್ ಯು.